ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೇರ್ಸ್. ಸೊ ಇವತ್ತು ನಮ್ಮ ಆರ್ ಎಸ್ ಕಾರ್ ಮಾಡಿಫೇರ್ಸ್ಗೆ ಕಿಯಾ ಕ್ಯಾರನ್ಸ್ ಬಂದಿದೆ. ಇದು ಬಂದುಬಿಟ್ಟು ಪ್ರಿಸ್ಟೇಜ್ ಮಾಡಲು. ಸೊ ಕಸ್ಟಮರ್ ಬಂದುಬಿಟ್ಟು ಏನೆಲ್ಲ ಅಪ್ಗ್ರೇಡ್ ಮಾಡಿಸ್ಬೋದು ಅಂತ ಕೇಳಿಬಿಟ್ಟು ಸೊ ಫೋನಲ್ಲಿ ಕನ್ವರ್ಸೇಷನ್ ಮಾಡಿಕೊಂಡು ಇಂಥ ದಿನ ಅಂತ ಬರ್ತೀನಿ ಅಂತ ಹೇಳಿದಾದ್ಮೇಲೆ ಅವ್ರ ಕಸ್ಟಮರ್ ಬಂದುಬಿಟ್ಟು ಸಾಟರ್ಡೆ ಬಂದರು. ಸೊ ಕಸ್ಟಮರ್ ಬಂದು ಕೂತ್ಕೊಂಡು ಆಲ್ರೆಡಿ ಡಿಸ್ಕಸ್ ಆದ ಕಾರಣ ಅವ್ರಿಗೆ ಏನೇನು ಬೇಕಂತ ಲಿಸ್ಟ್ ಮಾಡಿಬಿಟ್ಟು ಪ್ರತಿಯೊಂದು ಐಟಮ್ಸು ಎಕ್ಸ್ಪ್ಲೇನ್ ಮಾಡಿದೆ. ಮೇನ್ ಬಂದುಬಿಟ್ಟು ಇದರಲ್ಲಿ ಔಟ್ಸೈಡ್ ಏನೆಲ್ಲ ಅಪ್ಗ್ರೇಡ್ ಮಾಡ್ಬೋದು ಅಂತ ಬಂದಾಗ ಕಸ್ಟಮರ್ ಮೇನ್ ಬಂದುಬಿಟ್ಟು ಫುಡ್ ಸ್ಟೆಪ್ಸ್ ಕೇಳಿದ್ರು. ಸೊ ಫುಡ್ ಸ್ಟೆಪ್ಸ್ ನೋಡ್ತಾ ಇರ್ಬೋದು ನೀವು, ಫಿನಿಶಿಂಗ್ ಯಾವ ಥರ ಬಂದಿದೆ, ಕೆಳಗಡೆನೂ ಟಚ್ ಆಗಲ್ಲ ನಿಮಗೆ. ಸೊ ಇದು ಒರಿಜಿನಲ್ ಬಂದುಬಿಟ್ಟು ಕಿಯಾ ಕ್ಯಾರನ್ಸ್ದೇ ಬರುತ್ತೆ. ಇದು ಬಂದುಬಿಟ್ಟು C-Track ಬ್ರ್ಯಾಂಡ್ ಬರುತ್ತೆ. ಅದೇ ರೀತಿ ನಿಮಗೆ ORVMs. ಸೊ ಬೇಸಿಕ್ ಮಾಡಲಲ್ಲಿ ಮಿರರ್ಸ್ ಬಂದುಬಿಟ್ಟು ಕ್ಲೋಸ್ ಆಗಲ್ಲ. ಸೊ ಹಂಗಾಗಿ ಟೋಟಲಾಗಿ ಮಿರರ್ಸೇ ಚೇಂಜ್ ಮಾಡಿಸ್ಬೇಕು ನಾವು. ಸೊ ಇದು ಬಂದುಬಿಟ್ಟು ಕಿಯಾ ಜೆನ್ಯೂನ್ ಪ್ರಾಡಕ್ಟ್ ಬರುತ್ತೆ. ಸೊ ORVM ಬಂದು ರೈಟ್ ಸೈಡು ಲೆಫ್ಟ್ ಸೈಡ್ ಎರಡೂ ಚೇಂಜ್ ಮಾಡಿದ್ವಿ. ಅನ್ಲಾಕ್ ಮಾಡಿದಾಗ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಸೊ ಇದೊಂದು ಅಪ್ಗ್ರೇಡ್ ಮಾಡಿದ್ವಿ. ಸೊ ನಮಗೆ ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಕಸ್ಟಮರ್ ಇಂಟೀರಿಯರ್ ಅಪ್ಗ್ರೇಡ್ ಮಾಡಿಸಿದ್ದಾರೆ. ಇಂಟೀರಿಯರ್ ಏನೆಲ್ಲ ಅಪ್ಗ್ರೇಡ್ ಮಾಡಿಸಿದ್ದಾರೆ ಅಂದರೆ ಸ್ಟೇರಿಂಗ್ ಕಂಟ್ರೋಲ್ ಬರಲ್ಲ, ಕ್ರೂಸ್ ಕಂಟ್ರೋಲ್ ಬರಲ್ಲ. ಸೊ ಇದು ಟೋಟಲಾಗಿ ಬೇಸಿಕ್ ಸಿಸ್ಟಮೂ ಬರಲ್ಲ. ಸೊ ಹಂಗಾಗಿಬಿಟ್ಟು ಏನೆಲ್ಲ ಅಪ್ಗ್ರೇಡ್ ಮಾಡಿಸ್ಬೋದು ಅಂತ ಮೇನ್ ಕೇಳಿದಾಗ ಸ್ಟೇರಿಂಗ್ ಕಂಟ್ರೋಲ್ ಅಪ್ಗ್ರೇಡ್ ಮಾಡಿಸಿದ್ರು. ಇದು ಬಂದುಬಿಟ್ಟು ಕಿಯಾ ಪ್ರಾಡಕ್ಟ್ ಜೆನ್ಯೂನ್ ಬರುತ್ತೆ. ಅದೇ ರೀತಿ ನಿಮಗೆ ಕ್ಯಾರನ್ಸ್ದು ಕ್ರೂಸ್ ಕಂಟ್ರೋಲ್ ಬರುತ್ತೆ ಒರಿಜಿನಲ್ಲು. ಸೊ ಇದನ್ನು ಅಪ್ಗ್ರೇಡ್ ಮಾಡಿಸಿದ್ವಿ. ಸೊ ಮೇನ್ ಬಂದುಬಿಟ್ಟು ಕಸ್ಟಮರ್ಗೆ 360. ಸೊ 360ಯಲ್ಲಿ ಕಸ್ಟಮರ್ಗೆ ಬಂದುಬಿಟ್ಟು ಬ್ಲೋಪಂಗ್ ಬ್ರ್ಯಾಂಡ್ ಜಮೈಕಾ 10.33 ಇಂಚಸ್ ಬರುತ್ತೆ. ವಿತ್ 360 ಇನ್ಸ್ಟಾಲ್ ಮಾಡಿದ್ವಿ. ಸೊ 2 ಕ್ಯಾಮ್ರಾ ಬಂದು ಮಿರರ್ಸ್ಗೆ ಫ್ರಂಟ್ ಟು ಬ್ಯಾಕ್ ಕ್ಯಾಮ್ರಾಸ್ ಬರುತ್ತೆ. ವಿತ್ ಕ್ಯಾಲಿಬ್ರೇಷನ್ನು ಮಾಡಬೇಕಾಗುತ್ತೆ 360ಯಲ್ಲಿ. ಸೊ ಕಸ್ಟಮರ್ಗೆ ಇದು ಮಾಡಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಮೇನ್ 2 ಲೇಯರ್ ಡ್ಯಾಂಪಿಂಗ್ ಮಾಡಿದ್ವಿ. ಇದು ಬಂದುಬಿಟ್ಟು ಮೋಕೋ ಬ್ರ್ಯಾಂಡು 2.2 ಥಿಕ್ನೆಸ್ ಬರುತ್ತೆ. ಸೊ 2 ಲೇಯರ್ ಮಾಡಿರೋ ಕಾರಣ ಟೋಟಲಾಗಿ ಔಟ್ಸೈಡ್ ನಾಯ್ಸು ಕ್ಲಿಯರ್ ಆಗುತ್ತೆ ನಿಮಗೆ. ಅದೇ ರೀತಿ ಇವರು ಕಸ್ಟಮರ್ ಬಂದುಬಿಟ್ಟು ಪವರ್ಫುಲ್ ಸ್ಪೀಕರ್ಸ್ ಅಪ್ಗ್ರೇಡ್ ಮಾಡಿರೋದಾರೆ. ಸೊ ಇದು ಬಂದುಬಿಟ್ಟು ಆಡಿಸನ್ ಬ್ರ್ಯಾಂಡ್ 165P ಸ್ಪೀಕರ್ಸ್ ಅಪ್ಗ್ರೇಡ್ ಮಾಡಿರೋದು. ಅದೇ ರೀತಿ ಕಸ್ಟಮರ್ಗೆ ಆ್ಯಂಪನ್ನು ಸಜೆಸ್ಟ್ ಮಾಡಿದಾಗ ಆಡಿಸನ್ ಬ್ರ್ಯಾಂಡ್ ಆ್ಯಂಪ್ಲಿಫೈರ್ ಅಪ್ಗ್ರೇಡ್ ಮಾಡಿಸಿರೋದು. 4.3 ಆಡಿಸನ್ ಬ್ರ್ಯಾಂಡ್ದು 4.3 ಆ್ಯಂಪ್ಲಿಫೈರ್ ಅಪ್ಗ್ರೇಡ್ ಮಾಡಿದ್ವಿ. ಸೊ ಇದಕ್ಕೆ 4.3 ಆ್ಯಂಪ್ ಆಡಿಸನ್ದು ಕೊಟ್ಟಿರೋದು. ಟೋಟಲ್ ಸೆಟಪ್ ಆಗಿ ಸ್ಪೀಕರ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ. ಇದೇ ರೀತಿ ಸ್ಪೀಕರ್ಸ್ಗೆ ವಾಟರ್ ಗಾರ್ಡನ್ನು ಆ್ಯಡ್ ಮಾಡಿದ್ವಿ. ಫಾರ್ ಸೇಫ್ಟಿ ಫಾರ್ ಸ್ಪೀಕರ್ಸು. ಸೊ ಓವರಾಲ್ ಆಗಿ ಕಸ್ಟಮರ್ ಫ್ರಮ್ ಬೇಸಿಕ್ ಟು ಟಾಪ್ ಆ್ಯಂಡ್ ಕನ್ವರ್ಸೇಷನ್ ಆಯಿತು. ಸೊ ಮೇನ್ ರಿಕ್ವೈರ್ಮೆಂಟ್ ಅವ್ರದ್ದು ಬಂದುಬಿಟ್ಟು ಸಜೆಸ್ಟ್ ಮಾಡಿದ್ದು 70 ಮ್ಯಾಟು ಪ್ರಿವೆಂಟೋ ಬ್ರ್ಯಾಂಡು. ಸೊ ನಿಮಗೆ 3 ರೋಸ್ಗೆ ಫುಲ್ 70 ಮ್ಯಾಟ್ಸ್ ಬಂದುಬಿಡುತ್ತೆ. ಕಿಯಾದು ಒರಿಜಿನಲ್ ಪ್ರಾಡಕ್ಟ್ ಬಂದಾಗ ಕಲರ್ ಬಂದುಬಿಟ್ಟು ವೈಟ್ ಬರುತ್ತೆ. ಸೊ ನಾವು ವಿತ್ ಪೇಂಟಿಂಗೂ ಮಾಡಿಕೊಟ್ಟಿದ್ದೆ ಕಸ್ಟಮರ್ಗೆ. ಫಿನಿಶಿಂಗ್ ನೋಡ್ತಾ ಇರ್ಬೋದು ನೀವು, ಕಲರ್ ಮ್ಯಾಚಿಂಗ್ ನೋಡ್ತಾ ಇರ್ಬೋದು ಯಾವ ರೀತಿ ಸೇಮ್ ಟು ಸೇಮ್ ಕಲರ್ ಮ್ಯಾಚಿಂಗ್ ಆಗಿದೆ ಅಂಥೇಳಿ. ಸೊ ಇದರಲ್ಲಿ ಮೇನ್ ಅಪ್ಗ್ರೇಡ್ ಮಾಡಿದ್ದು ನಮಗೆ ರೂಫ್ ರೈಲ್ಸ್ ಅಪ್ಗ್ರೇಡ್ ಮಾಡಿದ್ವಿ. ಸೊ ಓವರಾಲ್ ಗಾಡಿ ಲುಕ್ಗೋಸ್ಕರ. ಸೊ ಕ್ಯಾರನ್ಸ್ಗೆ ಏನೆಲ್ಲ ಅಪ್ಗ್ರೇಡ್ ಮಾಡಿಸ್ಬೋದು ಅಂತ ಓವರಾಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮ್ಮ ಕಾರಿಗೂ ಇದೇ ರೀತಿ ಅಪ್ಗ್ರೇಡ್ ಮಾಡಿಸ್ಬೇಕಂದ್ರೆ ಪ್ಲೀಸ್ ವಿಸಿಟ್ ಆರ್ ಎಸ್ ಕಾರ್ ಮಾಡಿಫೇರ್ಸ್. ಸೊ ಮೇನ್ ಬಂದುಬಿಟ್ಟು ನಮ್ದು 2 ಬ್ರಾಂಚ್ ಇದೆ. ಒಂದು ಬಂದುಬಿಟ್ಟು BTM ಲೇಔಟು, ಇನ್ನೊಂದು ಬಂದುಬಿಟ್ಟು KR ಪುರಮು. ಸೊ ವಾಚಿಂಗ್ ಫಾರ್ ದಿಸ್ ವೀಡಿಯೋಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಚೇರ್ಸ್.